ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ 12:30 1 ಗಂಟೆ ಹತ್ತಿರ ಆಗ್ತಾಯಿದೆ. ಬೆಳಿಗ್ಗೆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು, ಅಂದರೆ ಮನೆ ಕೆಲಸಗಳೇನಿರುತ್ತೆ ಹೇಳಿ, ಕಾಮನ್ ಆಗಿ ನಾವು ಮನೆ ಕೆಲಸ ಅಂತ ಹೇಳೋದು ಅಂದರೆ ಗುಡಿಸು, ಒರೆಸು, ಪಾತ್ರೆ ತೊಳಿ, ಬಟ್ಟೆ ಒಗಿ, ತಿಂಡಿ ಮಾಡು, ಪೂಜೆ ಮಾಡು ಅಷ್ಟೇ. ಅದಾದಮೇಲೆ ಮತ್ತೆ ಅಡುಗೆ. ಅದರ ಮಧ್ಯ ಸಣ್ಣ ಪುಟ್ಟದ ಕೆಲಸಗಳೆಲ್ಲ ಬರುತ್ತೆ. ಅದು ಕೆಲಸಗಳು ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಆದ್ರೂ ಅದು ಮಾಡಲೇಬೇಕು. ಅದು ಮಾಡಲಿಲ್ಲ ಅಂದಾಗ ದೊಡ್ಡ ಇಂಪ್ಯಾಕ್ಟ್ ಬೀಳುತ್ತೆ. ಏನಂತೀರಾ? ಲೈಕ್ ಈಗ ಬಟ್ಟೆ ಒಗೆಯೋದು ಒಂದು ಕೆಲಸ ಆದರೆ ಅದನ್ನು ಮಡಚಿ ಅದನ್ನ ಜಾಗಕ್ಕೆ ಇಡೋದು ಕೂಡ ಒಂದು ಕೆಲಸ ಅಲ್ವಾ? ಇಲ್ಲ ಅಂದರೆ ಅಲ್ಲಿ ಇಲ್ಲಿ ಬಿದ್ದಿರುತ್ತೆ, ಹೇಗೆ ಕಾಣುತ್ತೆ ಅಲ್ವಾ? ನಮ್ಮ ಸಾನು ಬೆಳಿಗ್ಗೆ ಒಂದು ಡ್ರೆಸ್ ಹಾಕಿರ್ತಾಳೆ, ಆಮೇಲೆ ಶಕೆ ಆಗ್ತಾಯಿದೆ ಮಮ್ಮ ಅಂತ ತೆಗೆದ್ಬಿಟ್ಟು ಬೇರೆದು ಹಾಕಿರ್ತಾಳೆ, ಅದನ್ನ ಇಲ್ಲೇ ಹಾಕಿರ್ತಾಳೆ. ಸಣ್ಣ ಪುಟ್ಟ ಏನಾದರೂ ಹೋಗಿರುತ್ತೆ, ಹೊಲಿಗೆ ಬಿಚ್ಕೊಂಡಿರುತ್ತೆ, ಅದನ್ನು ಹೊಲಿಬೇಕು. ನೆನ್ನೆ ನಾನು ಅಕ್ಕಿ ಕ್ಲೀನ್ ಮಾಡಿದೆ. ಕ್ಲೀನ್ ಅಂದರೆ ಒಂದ್ರಿ ಮಾಡಿದೆ, ಸ್ವಲ್ಪ ಹುಳ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ರಾತ್ರಿ ಇರಲಿ ಹೊರಗಡೆನೆ ಅಂದ್ಬಿಟ್ಟು ಅದನ್ನು ಹೊರಗಡೆ ಇಟ್ಟಿದ್ದೀನಿ. ಅದನ್ನು ಎತ್ತಿಟ್ಟಿಲ್ಲ, ಕ್ಲೀನ್ ಮಾಡಿಲ್ಲ, ಅದನ್ನು ಮಾಡಬೇಕು. ಈ ಥರ ಸಣ್ಣ ಪುಟ್ಟ ಕೆಲಸಗಳು ತುಂಬ ಇದೆ. ಸೊ ನಾನು ಇಷ್ಟೊತ್ತು ತಿಂಡಿ ಎಲ್ಲ ಆಯ್ತಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಏನೇನೆಲ್ಲ ಕೆಲಸಗಳಿದೆ ಅಂದ್ಬಿಟ್ಟು ಲೀಸ್ಟ್ ಮಾಡಿಕೊಂಡೆ, ಲೈಕ್ ರಿಕಾಲ್ ಮಾಡಿಕೊಂಡೆ, ಇದೆಲ್ಲ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇವಾಗ ಬನ್ನಿ ಅದನ್ನು ಮಾಡ್ತಾ ಮಾತಾಡೋಣ. ನನ್ನ ವ್ಲಾಗನ್ನು ಈಗ ಶುರು ಮಾಡ್ತಾ ಇದ್ದೀನಿ. ಈ ಗೋಧಿ ನಾನು ಮೆಂತ್ಯ ಮುದ್ದೆ ಮಾಡೋದಕ್ಕೆ ಅಂದ್ಬಿಟ್ಟು ತರಿಸಿರೋದು. ಕ್ಲೀನಾಗೇ ಇದೆ, ಬಟ್ ಎಲ್ಲಾದರೂ ಒಂದೇ ಒಂದು ಕಲ್ಲು ಸೇರಿಕೊಂಡ್ರು ಕೂಡ ಪ್ರಾಬ್ಲಮ್ ಅಲ್ವಾ ಅಂದ್ಬಿಟ್ಟು ನೋಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾನು ಮನಿ ಪ್ಲ್ಯಾಂಟನ್ನು ಮನೆ ಒಳಗಡೆ ಇಟ್ಟಿದ್ದೀನಿ. ಅದು ಮನೆ ಒಳಗಡೆ ಅಷ್ಟಾಗಿ ಬೆಳೆಯೋದಿಲ್ಲ, ಎಲ್ಲನೂ ಎಲ್ಲೋ ಟರ್ನ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ಒಂದು ವಾರಕ್ಕೊಂದ್ಸರಿ ಬೆಳಕಲ್ಲಿ ಇಡಬೇಕು. ಆ್ಯಂಡ್ ಅದ್ಮೇಲೆ ಧೂಳು ಕೂತಿರುತ್ತೆ, ಅದನ್ನು ಕೂಡ ವಾಶ್ ಮಾಡಬೇಕು. ಸೊ ಅದನ್ನು ಮಾಡಿಬಿಟ್ಟು 3 ಸೆಟ್ ಇಟ್ಕೊಂಡಿದ್ದೀನಿ ನಾನು. 2 ಹಾಲಲ್ಲಿ ಇಟ್ಟಿರ್ತೀನಿ, 1 ಕಿಚನಲ್ಲಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಇಂಟರ್ಚೇಂಜ್ ಮಾಡ್ತೀನಿ ವಾರಕ್ಕೊಂದ್ಸರಿ, ಒಂದೊಂದು 15 ಡೇಸ್ ಒಂದ್ಸರಿ ಬೆಳಕಲ್ಲಿ ಇಡೋ ಥರ. ಅದೇ ರೀತಿಲಿ ಸ್ನೇಕ್ ಪ್ಲ್ಯಾಂಟ್ ಕೂಡ, ಸ್ನೇಕ್ ಪ್ಲ್ಯಾಂಟ್ ನಾನು 15 ಡೇಸ್ ಒನ್ಸು ಹೊರಗಡೆ 1 ದಿನ ಇಡ್ತೀನಿ. ಆ್ಯಂಡ್ ಇದು ಹೇಗಿದೆ ಅಂದರೆ ನೀರು ಹಾಕಿದ್ರೆ ತಕ್ಷಣಕ್ಕೆ ಎಲ್ಲನೂ ಎಳ್ಕೊಂಡು ಬಿಟ್ಬಿಡುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ನೆಲ್ಲಿಕೆಗೆ ಇಟ್ಬಿಟ್ಟು ಡ್ರಾಪ್ ಬೈ ಡ್ರಾಪ್ ಹಾಫ್ ಆನ್ ಅವರ್ ಹಿಡಿಬೇಕು, ಆ ಥರ ಸೆಟ್ ಮಾಡ್ತಾಯಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ಬೆಳಕಲ್ಲಿ, ಅಂದರೆ ಬಿಸಿಲು ಡೈರೆಕ್ಟ್ ಬಿಸಿಲಲ್ಲ, ಬೆಳಕಲ್ಲಿ ಇಟ್ಟರೆ ಸಾಕು. ಒಂದು ಡೇ ಆ್ಯಂಡ್ ನೈಟ್, ಮಾರನೇ ದಿನ ಎತ್ತು ಒಳಗಡೆ ಇಟ್ಕೊಳ್ತೀನಿ. ಸ್ನೇಹಿತರೆ, ಈಗ ಗೋಧಿ ಕ್ಲೀನ್ ಆಯಿತು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಮಾಯಿಶ್ಚರ್ ಕಂಟೆಂಟ್ ಏನಾದರೂ ಇದ್ದರೆ ಅದು ಕಡಿಮೆ ಆಗಲಿ ಅಂದ್ಬಿಟ್ಟು ಜಸ್ಟ್ ಬಿಸಿ ಮಾಡೋದಷ್ಟೇ. ಬಿಸಿಲಿದೆ, ಚೆನ್ನಾಗಿ ಬಿಸಿಲಿದೆ, ಮೇಲ್ಗಡೆ ಹೋಗಿ ಒಣಗಾಕ್ಬೋದು. ಅಂದರೆ ಈ ಬಿಸಿಲು ಜೊತೆ ಗಾಳಿನೂ ಇದೆ, ಆ ಗಾಳಿಯಲ್ಲಿ ತುಂಬಾ ಧೂಳು ಕೂಡ ಬರುತ್ತೆ. ಆಮೇಲೆ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತಲ್ಲ ಅಂದ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆ ನಾನು 1-2 ಪಾವು ಅಕ್ಕಿನ ತೊಳೆದು ಒಣಗಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಮೆಂತೆ. ಸೊ ಮೆಂತೆ ಮುದ್ದೆ ಮಾಡೋಕ್ಕೆ ನಾನು ಇದು 3 ಹಾಕೋದು. ಅಂದರೆ ಇದು ನಾನು ರೆಗ್ಯುಲರ್ ಬೇಸಿಸಲ್ಲಿ ತಿನ್ನೋದಲ್ವಾ, ಜಾಸ್ತಿ ಕಹಿನೂ ಮಾಡ್ಕೊಳ್ಳೋದಿಲ್ಲ. ಇದಕ್ಕೆ ಉದ್ದಿನ ಕಾಳು ಹಾಕ್ತಾರೆ, ಅದನ್ನು ಏನೂ ನಾನು ಹಾಕೋದಿಲ್ಲ. ಸೊ ಇದು ನಾನು ರೆಗ್ಯುಲರಾಗಿ ವೀಕ್ಲಿ ಒನ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ನಾವು ಪ್ರಪೋರ್ಷನ್ ಕೇಳಿದ್ರೆ ಗೋಧಿ ಬಂದು 2 kg ಇದೆ, ಅದಕ್ಕೆ 2 ಪಾವಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ. ಆ್ಯಂಡ್ ಮೆಂತೆ 200 ಗ್ರಾಮ್ ಹಾಕಿದ್ರೆ ಸಾಕು ಅಂತಾರೆ. ಅದು ಕಹಿ ಏನೂ ಇರೋದಿಲ್ಲ, ಏನೂ ಅನಿಸೋದಿಲ್ಲ, ಅದು ಹಾಕಿದೆ ಅಂತಲೇ ಅನಿಸಲ್ಲ. ಅದಕ್ಕೆ ರಾಜೇಶ್ ಏನಂತಾರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕು ಅಂದ್ಬಿಟ್ಟು. ಸೊ ಒಂದು 300 ಗ್ರಾಮಷ್ಟು ಮೆಂತೆನ ಸೇರಿಸ್ಕೊಳ್ತೀನಿ. ಇಷ್ಟನ್ನು ನಾನು ಎಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಬಿಸಿ ಮಾಡಿ ಫ್ಲೋರ್ ಮಿಲ್ಲಲ್ಲಿ ಪುಡಿ ಮಾಡೋದಕ್ಕೆ ಕಳಿಸ್ತೀನಿ. ಸೊ ಇವತ್ತು ಮಾಡಿ ಇಟ್ಟರೆ ರಾಜೇಶ್ಗೆ ಯಾವಾಗ ಆಗುತ್ತೋ ಆವಾಗ ಅವರು ಹೋಗ್ಬಿಟ್ಟು ಬಿಡಿಸ್ಕೊಂಡು ಬರ್ತಾರೆ. ಇಲ್ಲಿ ಹೆಂಗೆ ಅಂದರೆ ವೀಕೆಂಡ್ಸಲ್ಲಿ ಹೋದರೆ ತುಂಬಾ ರಶ್ ಇರುತ್ತಂತೆ. ಆಮೇಲೆ ಅರ್ಜೆಂಟಾಗಿ ಬಿಟ್ಕೊಟ್ಬಿಡ್ತಾರೆ ಅವರು, ಅಷ್ಟು ಚೆನ್ನಾಗಿ ಬಿಡೋದಿಲ್ಲ, ಯಾಕಂದರೆ ರಶ್ ಇರುತ್ತಲ್ಲ ಅಂತ. ಸೊ ವೀಕ್ ಡೇಸಲ್ಲೇ ಹೋಗ್ತೀನಿ ಅಂದ್ಬಿಟ್ಟು. ಸೊ ಯಾವಾಗ ಮೀಟಿಂಗ್ ಸಂಜೆ ಹೊತ್ತು ಇರೋದಿಲ್ವೋ, ಯಾವ ಟೈಮ್ಗಾಗುತ್ತೋ
ಆ ಟೈಮ್ಗೆ ಹೋಗ್ಬಿಟ್ಟು ಬಿಡಿಸ್ಕೊಂಡು ಬರ್ತಾರೆ. ಸೊ ಇದಾದಮೇಲೆ ಇನ್ನು ಒಂದು ಇಂಪಾರ್ಟೆಂಟ್ ಕೆಲಸ ತಿಳಿಸ್ತೀನಿ. ಮೆಂತೆ ಮುದ್ದೆ ಕೆಲಸ ಮುಗೀತು ಸ್ನೇಹಿತರೆ. ಈಗ ನಾನು ಆಗಲಿ ಇನ್ನೊಂದು ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಇಂಪಾರ್ಟೆಂಟು. ಯಾಕೆಂದರೆ ನಮ್ಮ ಸಾನು ಫೇವ್ರೇಟ್. ಇವತ್ತು ಬೆಳಿಗ್ಗೆನೇ ಹೇಳ್ತಾ ಇದ್ಲು ನನಗೆ ಪುಳಿಯೋಗರೆ ಇಲ್ಲ ವಾಂಗಿಬಾತ್ ಎರಡರಲ್ಲಿ ಒಂದು ಬೇಕು ಅಂತ. ಇವತ್ತು ನಾನು ವಾಂಗಿಬಾತದು ಮಾಡ್ತಾಯಿದ್ದೀನಿ. ಪುಳಿಯೋಗರೆದು ಸ್ವಲ್ಪ ಇದೆ, ಸೊ ಇನ್ನೊಂದು ದಿನ ಯಾವತ್ತಾದರೂ ಮಾಡೋಣ ಬನ್ನಿ. ಲಾಸ್ಟ್ ಟೈಮ್ ಹೇಳಿದಾಗ ಒಂದು ಸಾರಿ ತೋರಿಸಿ ಅಂದಿದ್ರಿ, ಸೊ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಇದಕ್ಕೆ ಸ್ನೇಹಿತರೆ ನಾವು ಏನೇನು ಕಾಳುಗಳು ಮಸಾಲೆಗಳು ಯೂಸ್ ಮಾಡ್ತೀವೋ ಅದನ್ನೆಲ್ಲ ಹುರ್ಕೊಳ್ಬೇಕು. ಅದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. 2 ಗ್ಲಾಸಷ್ಟು ಕಡಲೆ ಬೇಳೆ ತೊಗೊಂಡಿದ್ದೀನಿ. ಇದು ನಾನೀಗ 2 ಗ್ಲಾಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನನಗೆ 1 ಗ್ಲಾಸ್ ಸಾಕಾಗುತ್ತೆ. ನಾನು 1 ಗ್ಲಾಸ್ ಮೆಷರ್ಮೆಂಟಲ್ಲಿ ಇದು ಪುಳಿಯೋಗರೆದು ಮಾಡ್ಕೊಳ್ತೀನಿ, ಹಾಗೆ ವಾಂಗಿಬಾತದು ಮಾಡ್ಕೊಳ್ತೀನಿ. ವಾರಕ್ಕೆ ಒಂದು ಸಾರಿ ನಾನು ಇದನ್ನು ಮಾಡೋದು. ಇದೊಂದು ಸಾರಿ ಅಥವಾ ಪುಳಿಯೋಗರೆ ಒಂದು ಸಾರಿ ಮಾಡ್ತೀನಿ. ನಾವು 1 ತಿಂಗಳು 1.5 ತಿಂಗಳು ಬರುತ್ತೆ, ಸಾಕಾಗತ್ತೆ. ಜಾಸ್ತಿ ಮಾಡಿಟ್ರೆ ಏನಾಗುತ್ತೆ, ಇದಕ್ಕೆ ಮಸಾಲೆಗಳು ಹಾಕಿರ್ತೀವಲ್ಲ ಅದ್ರ ಸ್ಮೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದ್ರ ಘಮ ಇರಬೇಕು ಅಂದರೆ ಸ್ವಲ್ಪನೇ ಮಾಡ್ಕೊಳ್ಬೇಕು. ಬಟ್ ಈಗ ನಾನು ಜಾಸ್ತಿ ಮಾಡ್ತಾ ಇರೋ ರೀಸನ್ನು, ಮಕ್ಕಳು ಬರ್ತೀವಿ ಅಂತ ಹೇಳಿದ್ದಾರೆ. ಮಕ್ಕಳು ಬರೀ ಮಕ್ಕಳಿಗೇನು ಕಳಿಸ್ತೀರಾ, ನೀವು ಬನ್ನಿ ಇದ್ಬಿಟ್ಟು ಹೋಗೋರಂತೆ ಅಂತ ಹೇಳಿಬಿಟ್ಟು ಅತ್ತೆ ಮಾವ ರೋಷನ್ನು ಫುಲ್ ಫ್ಯಾಮಿಲಿಗೆ ಹೇಳಿದ್ದೀವಿ. ಅದಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಯಾಕಂದರೆ ಮಕ್ಕಳಿಗೆ ಬರಬೇಕು ಅಂತ ತುಂಬ ಆಸೆ. ಸೊ ನೀವು ಬನ್ನಿ ಕರ್ಕೊಂಡು ಅಂತ ಹೇಳಿರೋದ್ರಿಂದ, ಸೊ ಅವ್ರು ಬಂದಾಗ ಅವ್ರಿಗೂ ಕೂಡ ಇದು ಇಷ್ಟ, ಮಕ್ಕಳಿಗೂ ಇಷ್ಟ. ಹಾಗಾಗಿ ಅವ್ರು ಬಂದಾಗ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು 2 ಕಪ್ ಮಾಡ್ತಾಯಿದ್ದೀನಿ. ಇದು ನೋಡಿ ಸ್ನೇಹಿತರೆ, ಕಲರ್ ಬರೋದಕ್ಕೆ ಶುರು ಆಗಿತ್ತು. ಅಂದರೆ ನಾನು ಎಲ್ಲೂ ಕಪ್ಪಾಗೋದಕ್ಕೆ ಬಿಡಲಿಲ್ಲ ಇದೆ, ಬಟ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಸೊ ಆವಾಗ ತೆಗೆದುಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು 2 ಗ್ಲಾಸು. ಸೊ ಇದು ಮತ್ತು ಕಡಲೆಬೇಳೆ ಸಮ ಪ್ರಮಾಣ. ಇದನ್ನು ಸ್ವಲ್ಪ ಹಾಗೇ ಹುರ್ಕೊಳ್ಬೇಕು. ಈಗ ಧನಿಯಾ 2 ಗ್ಲಾಸ್ ಹಾಕಿದ್ದೀನಲ್ಲ, ಇದು 2 ಗ್ಲಾಸ್ ಹಾಕ್ಕೊಳ್ತೀನಿ. ಇದನ್ನು ಕೂಡ ಹುರ್ಕೊಳ್ತೀನಿ. ನೆಕ್ಸ್ಟು ಚಕ್ಕೆ, ಒನ್ 2 3 4 5 ಇದು 1 ಗ್ಲಾಸ್ಗೆ. ಓಕೆ, ಈಗ ಅಷ್ಟೇ ನಾನು 2 ಗ್ಲಾಸ್ ಮೆಷರ್ಮೆಂಟ್ ಮಾಡ್ತಿರೋದಲ್ವಾ. ಸೊ ಇನ್ನು ಇಷ್ಟು. ಸೊ ಇದು 2 ಗ್ಲಾಸ್ಗೆ. ಅದರ ಜೊತೆ ಲವಂಗ, ಸೊ ಒಂದು 20 ರಿಂದ 25 ಲವಂಗ 1 ಗ್ಲಾಸ್ಗೆ ಹಾಕ್ಕೊಳ್ಬೇಕು. ಇಷ್ಟನ್ನು ನಾನೀಗ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಅದರ ಜೊತೆ ಸ್ವಲ್ಪ ಏಲಕ್ಕಿ. ನನಗಿದ್ರ ಫ್ಲೇವರ್ ತುಂಬಾ ಇಷ್ಟ ಆಗೋದಿಲ್ಲ. ಓಕೆ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಜಾಯಿಕಾಯಿ ಕೂಡ ಹಾಕ್ಕೊಳ್ಬೋದು. ಅಂದರೆ ಈಗ ನನ್ನ ಹತ್ರ ಇಲ್ಲ, ಅದು ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡುತ್ತೆ. ಸೊ ಅದ್ರ ಪಕ್ಕನೇ ನಾನು ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇದು ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ ಅದು. ಇದು 1 ಲೋಟಕ್ಕೆ ನಾನು ಇಷ್ಟು ತೊಗೊಳ್ಬೇಕು. ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಒಂದು 10 ಮೆಣಸಿನ್ಕಾಯಿ ಇದೆ 1 ಗ್ಲಾಸ್ಗೆ. ಇಲ್ಲಿ ಎಲ್ಲ ಫುಲ್ಲು ದೊಡ್ಡದಿದೆ, ಒಂದು 2 ಕಡಿಮೆ ತೊಗೊಳ್ತೀನಿ. ಕಲರ್ ಚೆನ್ನಾಗಿ ಬರುತ್ತೆ ರೆಡ್ಡಾಗಿ. ಅದರ ಜೊತೆ ನೀವು ಖಾರ ತುಂಬ ಮೈಲ್ಡ್ ತಿನ್ನೋದು ಅಂದರೆ ಬೇಕಿದ್ರೆ ಖಾರಕ್ಕಿಂತ ಬ್ಯಾಡಗಿ ಮೆಣಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಳ್ಳಿ. ಇದು 100 ಗ್ರಾಮ್ದು ಪ್ಯಾಕ್. ಇದರಲ್ಲಿ ಈಗ 2 ಗ್ಲಾಸ್ಗಲ್ವಾ, ಅರ್ಧ ಹಾಕ್ಕೊಳ್ತೀನಿ, ಅಂದರೆ 50 ಗ್ರಾಮಷ್ಟು ಹಾಕ್ಕೊಳ್ತೀನಿ. ಈಗ ನೋಡಿ ಸ್ನೇಹಿತರೆ, ಇದು ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಇದು ಕೂಡ ಅಷ್ಟೇ, ಇದು ತಣ್ಣಗಾಗಲಿ. 2 ತಣ್ಣಗಾದ್ಮೇಲೆ ಸಪ್ರೇಟ್ ರುಬ್ಕೊಳ್ಬೇಕು. ಇದು ಸಪ್ರೇಟ್ ರುಬ್ಬಿ ಒಂದು ತಟ್ಟೆಲಿ ತೊಗೊಳ್ತೀನಿ, ಇದು ಕೂಡ ಸಪ್ರೇಟ್ ತೊಗೊಳ್ತೀನಿ. ಈಗ ನೋಡಿ, ಇದು ಫುಲ್ ಪುಡಿ ಮಾಡ್ಕೊಂಡಿದ್ದೀನಿ. ನೈಸ್ ಪೌಡರ್ ಬರುತ್ತಲ್ಲ ಹಿಟ್ಟು, ಆ ಥರ ಏನಿಲ್ಲ, ಸ್ವಲ್ಪ ತರ್ತರಿ ಇದೆ. ಬಟ್ ಇದು ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಕೆ ಟ್ರೈ ಮಾಡಬೇಕು. ಇದು ತುಂಬಾ ಪೌಡರ್ ಆಗೋದಿಲ್ಲ. ಇದು ಅರ್ಧ ಇಲ್ಲಿ ಇಟ್ಕೊಂಡಿದ್ದೀನಿ, ಅರ್ಧ ತೆಗ್ದಿದ್ದೀನಿ. ಇದಕ್ಕೆ ನಾನೀಗ ಇದು ಇನ್ನು ಅರ್ಧ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ತೀನಿ. ಆವಾಗಲೇ ಅದು ಕಲರ್ ಚೆನ್ನಾಗಿ ಬರೋದು, ಎಲ್ಲನೂ ಮಿಕ್ಸ್ ಆಗುತ್ತಲ್ಲ ಪ್ರಾಪರಾಗಿ. ಇದಾದಮೇಲೆ ನಾನು ಇದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ತೀನಿ. ಇಲ್ಲಾಂದರೆ ಅದು ಕಲರ್ ಬರೋದಿಲ್ಲ. ಪೌಡರ್ ಆದಮೇಲೆ ಈಗ ಈ ತೆಂಗಿನ ತುರಿ, ಗಿಟಿಕು ಅಥವಾ ಒಣಕೊಬ್ಬರಿ, ಇದನ್ನು 2 ಗ್ಲಾಸಷ್ಟು ನಾವು ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು, ಜಾಸ್ತಿ ಇಲ್ಲ, ಒಂಚೂರು. 2 ಪೌಡರ್ ಕೆಲಸ ಮುಗೀತು.
ಅದು ಈಗ ಗೊಜ್ಜು ಮಾಡಬೇಕಲ್ವಾ, ಅದಕ್ಕೆ ನಾನು ಹುಣಸೆಹಣ್ಣನ್ನು ನೆನೆಸಿದ್ದೀನಿ. ತೋರಿಸ್ತೀನಿ ನಿಮಗೆ ಎಷ್ಟು ನೆನೆಸಿದ್ದೀನಿ ಅಂತ. ಅದು ನೆನೆಯೋ ತನಕ ನಾನು ಸ್ವಲ್ಪ ಇಲ್ಲಿ ನನ್ನ ಪೈಜಾಮಾಗೆ ಲೂಸ್ ಆಗಿಬಿಟ್ಟಿದೆ, ಎಲಾಸ್ಟಿಕ್ ಹಾಕೋಣ ಅಂತ ನೆನ್ನೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದು ಸ್ಟಕ್ ಆಗಿಬಿಟ್ಟಿದೆ ನೋಡಿ, ಹೊರಗಡೆಯಿಂದ ಪಿನ್ ಹೇಗೆ ಬಂದುಬಿಟ್ಟಿದೆ. ಈಗ ಇದನ್ನು ಸ್ವಲ್ಪ ಬಿಚ್ಚಿಬಿಟ್ಟು ಆಮೇಲೆ ನಾನು ಎಲಾಸ್ಟಿಕ್ನ ಹಾಕಬೇಕು. ಸೊ ಇದು ಒಂದು ಸಣ್ಣ ಕೆಲಸನೇ. ಇದು ಮಾಡಲಿಲ್ಲ ಅಂದರೆ ಹೋಲ್ ಪೈಜಾಮ ಫುಲ್ಲು ವೇಸ್ಟ್ ಆಗುತ್ತಲ್ವಾ. ಸೊ ಎಲಾಸ್ಟಿಕ್ ತಂದಿದೆ, ಇದು ಅರ್ಧ ಇಂಚ್ದು ಎಲಾಸ್ಟಿಕ್. ಒಂದು ಸಣ್ಣ ಟಿಪ್ ಹೇಳ್ತೀನಿ, ಮಕ್ಕಳಿಗೆ ಈ ಥರ ಟೈ ಕೊಟ್ಟಿರ್ತಾರಲ್ವಾ, ಇದಕ್ಕೆ ದಾರ ಕೊಟ್ಟಿರ್ತಾರೆ ಕಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ದಿನ ದಾರ ನಾವು ಕಟ್ಟಬೇಕಾಗತ್ತೆ, ಅವ್ರಿಗೆ ಕಟ್ಕೊಳ್ಳೋದಕ್ಕೆ ಬರೋದಿಲ್ಲ, ಅಂದರೆ ಚಿಕ್ಕ ಮಕ್ಳಿಗೆ ಬರೋದಿಲ್ಲ ಅಲ್ವಾ. ಅದಕ್ಕೆ ನಾನೇನು ಮಾಡಿದ್ದೆ, ಎಲಾಸ್ಟಿಕ್ ಹಾಕಿದ್ದೆ. ಸೊ ಹಾಕ್ಕೊಳ್ಬೇಕಾದ್ರೆ ಸ್ಟ್ರೆಚ್ ಆಗುತ್ತೆ ಆ್ಯಂಡ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಲ್ಲಿ ಸೈಜ್ ಕೂಡ ಸೆಟ್ ಮಾಡ್ಕೊಳ್ಬೋದು. ಇದನ್ನು ದಿನ ಸೆಟ್ ಮಾಡಬೇಕು ಅಂತೇನಿಲ್ಲ, ಒಂದು ಸ್ಯಾರಿ ಮಾಡಿಟ್ಬಿಟ್ರೆ ಆಯಿತು. ಬಟ್ ಇದು ಲೂಸ್ ಆಗಿಬಿಡುತ್ತಲ್ಲ, ಆವಾಗ ಬೇಕಿದ್ರೆ ಇದನ್ನು ಸೆಟ್ ಮಾಡ್ಕೊಳ್ಬೋದು. ಸೊ ಈಗ ನಾನು ಇದನ್ನು ತೆಗೆದುಬಿಟ್ಟು ಹೊಸದಾಗಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅಗ್ಲಕ್ಕಿರೋದು. ಸೊ ಈ ಥರ ನಿಮಗೆ ಬೇಕು ಅಂದರೆ ನೀವು ಕೂಡ ಮಾಡ್ಕೊಳ್ಬೋದು. ಇದು ನೋಡಿ ಹುಣಸೆ ಹಣ್ಣು ನಾನು ಜಾಸ್ತಿ ಹಾಕಿದ್ದೆ. ಈಗ ಕೈಯಲ್ಲಿ ಹಿಡ್ದಿದ್ದೀನಲ್ಲ, ಇಷ್ಟು ಹಾಕಿದ್ರೆ ಸಾಕು, ಒಂದು ಹೊತ್ತಿಗೆ ಸಾಕಾಗುತ್ತೆ. ಇದು ನಾನು 2 ಟೈಮಿಗೆ ಮಾಡೋಣ ಅಂತ ನೆನೆಸ್ದೆ, ಆಮೇಲೆ ಅನ್ನಿಸ್ತು ಬೇಡ ಒಂದು ಟೈಮಿಗೆ ಮಾಡ್ಕೊಳ್ಳೋಣ, ಬದನೆಕಾಯಿ ಕಡಿಮೆ ಇದೆ ಅಂತ ಹೇಳಿ. ಈಗ ಗೊಜ್ಜು ಮಾಡೋದಕ್ಕೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಳ್ಬೇಕು. ನಾನು ಎಣ್ಣೆ ಹಾಕೋದು ಬದಲು ಮೊದಲು ಬದನೆಕಾಯಿ ಹಾಕಿಬಿಟ್ಟೆ. ಬದನೆಕಾಯಿನ ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ತುಂಬ ಬೇಯಿಸಬಾರ್ದು. ಹಾಗಾಗಿ ತಿನ್ನಬೇಕಾದ್ರೆ ಒಂದೊಂದು ಬಾಯಿಗೆ ಬರಬೇಕಲ್ವ, ತುಂಬ ದಪ್ಪ ಇದ್ದರೂ ಚೆನ್ನಾಗಿರಲ್ಲ ಅಂದ್ಬಿಟ್ಟು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು ತುತ್ತಿಗೂ ಒಂದೊಂದು ಬದನೆಕಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಷ್ಟು ಬದನೆಕಾಯಿನ ಬರೀ ಒಂದೊತ್ತಿಗಾಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬದನೆಕಾಯಿ ಜಾಸ್ತಿ ಇದೆ, ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ. ಹುಳಿ ಹಾಕೋ ಮುಂಚೆ ನಾವು ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿಬಿಟ್ಟು. ಇಲ್ಲ ಅಂದರೆ ಒಗರು ಟೇಸ್ಟ್ ಬರುತ್ತೆ ಆ್ಯಂಡ್ ಅಷ್ಟೊಂದು ಟೇಸ್ಟಿ ಅನ್ಸೋದಿಲ್ಲ ನಾವು ವಾಂಗಿಬಾತ್ ಮಾಡಿದಾಗ. ಸೊ ಫ್ರೈಯಿಂಗ್ ಈಸ್ ಇಂಪಾರ್ಟೆಂಟ್. ನೋಡಿ ಹುಳಿ ಎಷ್ಟು ಹಾಕಿದ್ದೀನಿ ಅಂದ್ಬಿಟ್ಟು ಸ್ವಲ್ಪನೇ ಹಾಕಿರೋದು. ಬದನೆಕಾಯಿ ಹೀರ್ಕೊಳ್ಳುತ್ತೆ, ಗೊಜ್ಜಿಗೆ ಸ್ವಲ್ಪ ಹುಳಿ ಸಾಕು. ಅದ್ರ ಜೊತೆ ನಾನೀಗ ಉಪ್ಪು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂಚೂರು ಬೆಲ್ಲನ ಸೇರಿಸಿದ್ದೀನಿ. ಇದು ಎಷ್ಟು ಬೇಯಿಸ್ಬೇಕಂದ್ರೆ ಸ್ನೇಹಿತರೆ, ನಿಮಗೆ ಕೆಳಗಡೆ ಗೊಜ್ಜು ಕಾಣ್ತಿದ್ಯಾ, ಸ್ವಲ್ಪ ಗೊಜ್ಜು ಸಾಕು. ಆ್ಯಂಡ್ ತುಂಬಾ ನೀವು ಬೇಯಿಸ್ಬಿಟ್ರೆ ಅನ್ನದ ಜೊತೆ ಮಿಕ್ಸ್ ಮಾಡಬೇಕಾದ್ರೆ ಬದನೆಕಾಯಿನೂ ಮಿಕ್ಸ್ ಆಗಿಬಿಡತ್ತೆ, ಒಂಥರ ತುಂಬಾ ಸಾಫ್ಟ್ ಆಗಿಬಿಡತ್ತೆ. ಹಾಗಾಗಿ ಓವರ್ ಕುಕ್ ಆಗಬಾರ್ದು. ಈಗ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನೀಗ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀವು ಗೊತ್ತಾಗಲಿಲ್ಲ ಎಷ್ಟು ಮಾಡಬೇಕು ಅನ್ನೋ ಹಾಗಿದ್ರೆ ನೀವು ಅನ್ನ ಕಲಿಸ್ತೀರಲ್ವ, ಆವಾಗ ಕೂಡ ಇದನ್ನು ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೋದು. ಹುಳಿ ಜಾಸ್ತಿ ಆಯಿತು ಅನ್ನೋ ಹಾಗಿದ್ರೆ, ಅಥವಾ ಖಾರ ಕಡಿಮೆ ಇದೆ, ಉಪ್ಪು ಕಡಿಮೆ ಇದೆ ಅನ್ನೋ ಹಾಗಿದ್ರೆ ಮೇಲಿಂದ ಹಾಕ್ಕೊಳ್ಬೋದು. ಇದಕ್ಕೆ ನಾನೀಗ ಒಗ್ಗರಣೆ ಕೊಡ್ತಾ ಇಲ್ಲ, ನಾನು ಅನ್ನಕ್ಕೆ ಕಲಿಸೋ ಟೈಮಲ್ಲಿ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಲೈಕ್ ಕಡಲೆ ಬೀಜ, ಸಾಸಿವೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ತಿಂಡಿ ಮಾಡೋ ಟೈಮಲ್ಲಿ. ಇದನ್ನು ನಾನು ಎಣ್ಣೆ ಹಾಕದೆ ಫ್ರಿಜ್ಜಲ್ಲಿ 2 ಡೇಸ್ ಇಟ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಟರೆ 1 ವಾರದ ತನಕ ಕೂಡ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಅದಾದಮೇಲೆ ಕೆಡೋದಿಲ್ಲ, ಬಟ್ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ, ಬದನೆಕಾಯಿ ಇರುತ್ತಲ್ವ ಹಾಗಾಗಿ. ಈಗ ಸ್ನೇಹಿತರೆ ಸಾನಿಗೆ ಡ್ಯಾನ್ಸ್ ಕ್ಲಾಸಿಂದ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಬಿಟ್ಬಿಟ್ಟು ನಾನು ಬಂದೆ ಈಗ. ಸೊ ಈಗ ನಾನು ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ನೋಡಿ ನಮ್ಮ ಮನೆಗೆ ನಾವು ಏನು ಹೆಸರಿಟ್ಟಿದ್ದೀವಿ, ಇದನ್ನು ನಾನು ಹತ್ತಿರದಿಂದ ತೋರಿಸ್ತೀನಿ ನಿಮಗೆ. ಇದು ನಾನು ಅನ್ಪ್ಯಾಕ್ ಮಾಡೋ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ. ನಂಗೆ ತುಂಬಾ ಇಷ್ಟ ಆಯಿತು ಇದು. ನಾನು ಇಲ್ಲಿ ನಮ್ಮ ಮನೆ ಹತ್ತಿರ ಒಂದು ಮಿರರ್ ಫ್ಯಾಕ್ಟ್ರಿ ಅಂತಲೇ ಅಂದ್ಕೊಳ್ಳಿ, ಮಿರರ್ ಗ್ಲಾಸು ಎಲ್ಲನೂ ಮಾಡ್ತಾರೆ. ಅಲ್ಲಿ ಹೋಗಿ ಕೇಳಿದ್ದೆ ನಾನು, ನನಗೆ ನೇಮ್ ಪ್ಲೇಟ್ ಮಾಡಿ ಕೊಡ್ತೀರಾ ಅಂತ ಹೇಳಿಬಿಟ್ಟು. ಅಲ್ಲಿ ಹೋದರೆ ಮಾಡಿಕೊಡ್ತೀವಿ ಮೇಡಮ್, ನೀವು ಡಿಸೈನ್ ತೋರಿಸಿ ಅಂದರು. ಡಿಸೈನ್ ನಾನೆಲ್ಲಿಂದ ತೋರಿಸಿ, ನಾನು ಅಂದ್ಕೊಂಡೆ ಅವ್ರ ಹತ್ರ ಇರುತ್ತೆ ಡಿಸೈನ್ಸು, ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಮಾಡಿಸೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಇದನ್ನು ನಾನು ನಮ್ಮ ಮನೆ ಆ್ಯನಿವರ್ಸರಿ ಆಯ್ತಲ್ವ, ಆವಾಗ ನಾನು ಆ್ಯನಿವರ್ಸರಿ ದಿನ ಅದನ್ನು ಕೂಡ ನಮ್ಮ ಮನೆಗೆ ಆ್ಯಸ್ ಅ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವತ್ತು 1 ವಾರದ ಮುಂಚೆ ಹೋಗಿ ಕೇಳ್ಕೊಂಡು ಬಂದೆ. ಅವರು ಡಿಸೈನ್ ಇಲ್ಲ, ನೀವು ಡಿಸೈನ್ ಕೊಡಿ ಅಂದರು. ಸರಿ ಇನ್ನೇನು ಮಾಡ್ತೀರಾ, ಅವರು ಆನ್ಲೈನಲ್ಲಿ ಹುಡುಕ್ಬಿಟ್ಟು ನೀವು ನಮ್ಗೆ ಹೇಳಿದ್ರೆ ನಾವು ಮಾಡಿಕೊಡ್ತೀವಿ ಅಂದರು. ಸೊ ಆನ್ಲೈನಲ್ಲಿ ಹುಡುಕ್ಬೇಕಾದ್ರೆ ನಾನು ಡಿಸೈನ್ಸ್ ನೋಡಬೇಕಾದ್ರೆ ನನಗೆ ಆನ್ಲೈನಲ್ಲೇ ಸಿಕ್ತು. ನಾನು ಆನ್ಲೈನಲ್ಲೇ ಇದನ್ನು ಆರ್ಡ್ರ್ ಮಾಡಿದ್ದು. ಸೊ ಅದು ಅನ್ಪ್ಯಾಕಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಸೊ ಇದು ಪ್ಯಾಕ್ ರಿಸೀವ್ ಆಗಿದ್ದು ಈ ಥರ ನೋಡಿ,
ಕವರ್ ಆಗಿ ಬಂದಿದೆ. ಇದನ್ನು ನಾನು ಅಮೆಝಾನಲ್ಲಿ ತರಿಸಿರೋದು. ಸೊ ಅಮೆಝಾನಲ್ಲಿ ನನಗೆ ತುಂಬ ಆಪ್ಷನ್ ಸಿಕ್ತು, ಸ್ಟಾರ್ಟಿಂಗ್ ಫ್ರಮ್ 600. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ, ಪ್ರೈಸ್ ವೈಸ್ ಕೂಡ. ನಾವು 3 ಜನದ ಹೆಸರು ಬರಬೇಕಿತ್ತು ಆ್ಯಂಡ್ ಒಂದು ಮನೆಗೆ ಹೆಸರಿಡೋಣ ಅಂತ ಅನ್ನಿಸ್ತು. ಸೊ ಏನು ಹೆಸರಿಟ್ಟಿದ್ದೀವಿ ನೋಡಿ, ಸಾನುಗೆ ಈ ನೇಮ್ ಪ್ಲೇಟ್ ಬರುತ್ತೆ ಅಂತ ಗೊತ್ತಿತ್ತು, ಆದರೆ ಸಾನ್ವಿ ನಿಲಯ ಅಂತ ಇಟ್ಟಿದ್ದೀವಿ ಅದಕ್ಕೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಶಿ ಈಸ್ ವೆರಿ ಹ್ಯಾಪಿ ದಟ್ ಅವಳ ಹೆಸರು ಅಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಸಾನ್ವಿ ನಿಲಯ ಅಂತ ಯಾಕೆ ಇಟ್ಟಿದ್ದೀವಿ ಅಂದರೆ, ಸಾನ್ವಿ ಅಂದರೆ ಲಕ್ಷ್ಮಿ ಅಂತ ಅರ್ಥ. ಸೊ ಲಕ್ಷ್ಮೀ ನಿಲಯ ಅಂತ ಅರ್ಥ ಬರುತ್ತೆ. ಬಟ್ ನಮ್ಮ ಸಾನ್ವಿಗೆ ಸಾನ್ವಿ ಅಂತ ಇದೆಯಲ್ಲ, ಅದು ಅವಳಿಗೆ ತುಂಬ ಖುಷಿ ಕೊಡುತ್ತೆ. ಸೊ ಈ ರೀಸನ್ಗೆ ನಾವು ಸಾನ್ವಿ ನಿಲಯ ಅಂತ ನಮ್ಮ ಮನೆಗೆ ನಾಮಕರಣ ಮಾಡಿದ್ದೀವಿ. ಸೊ ಹೇಗಿದೆ ಸ್ನೇಹಿತರೆ ಹೆಸರು? ರಾಜೇಶ್ಗೂ ಇಷ್ಟ ಆಯಿತು, ನನಗೂ ತುಂಬ ಇಷ್ಟ ಆಯಿತು. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.